ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಟಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಓಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಜನ್ಮದಿನದ ಅಂಗವಾಗಿ ಡಿಸೆಂಬರ್ 2ರಂದು 1100 ಪೌರ ಕಾರ್ಮಿಕ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಹಲವು ನಾಯಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಅಧ್ಯಕ್ಷ ಲಚ್ಚಪ್ಪ ಜಮಾದಾರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಡಿಸೆಂಬರ್ 2ರಂದು ಮಧ್ಯಾಹ್ನ 12 ಗಂಟೆಗೆ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಅನೇಕ ಪೌರ ಕಾರ್ಮಿಕರು ದಿನವಿಡೀ ನಗರವನ್ನ ಸ್ವಚ್ಛ ಮಾಡಿ ನಮ್ಮೆಲ್ಲರಿಗೆ ಅನುಕೂಲ ಮಾಡಿಕೊಡುತ್ತಾರೆ. ಹೀಗಾಗಿ ಅವರ ಸೇವೆಗೆ ನಮ್ಮ ಕಡೆ ವತಿಯಿಂದ ಸಣ್ಣ ಪ್ರಮಾಣದ ಗೌರವ ಸಲ್ಲಿಸಲಾಗುವುದು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸುಲಫಲ ಮಠದ ಡಾಕ್ಟರ್ ಮಹಾಂತ ಶಿವಾಚಾರ್ಯರು ಸಾನ್ನಿಧ್ಯ ವಹಿಸಲಿದ್ದಾರೆ. ಅಫ್ಜಲ್ಪುರದ ಸಂಸ್ಥಾನ ಹಿರೇಮಠದ ಶ್ರೀ ವಿಶ್ವರಾಧ್ಯ ಮಳೇಂದ್ರ ಶಿವಾಚಾರ್ಯರು, ಪೂಜ್ಯ ಶ್ರೀ ಡಾಕ್ಟರ್ ವರಲಿಂಗೇಶ್ವರ ಮಹಾಸ್ವಾಮಿಗಳು, ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಮನಿ, ಸಚಿವರಾದ ಶಣ್ಬಸಪ್ಪ ಗೌಡ ದರ್ಶನಪುರ ಸೇರಿದಂತೆ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ನೇರ ನುಡಿ ಮತ್ತು ಜನಪರ ನಾಯಕರಾಗಿರುವಂಥ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರ ಜನ್ಮದಿನ ಮೊನ್ನೆ 22ನೇ ತಾರೀಕು ಭಾಳ ರಾಜ್ಯಾದ್ಯಂತ ವಿಜೃಂಭಣೆಯಿಂದ
ಆಚರಣೆ ಮಾಡಿದ್ದೇವೆ. ಅದರ ಜೊತೆಗೆ ಇವತ್ತು ಅವರ ಒಂದು ಜನ್ಮದಿನದ ಅಂಗವಾಗಿ ದಿನಾಂಕ 2/12/2024 ಕಲಬುರಗಿ ನಗರದ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಇವತ್ತು ಕಲಬುರಗಿಯಲ್ಲಿರುವಂಥ ಮಹಿಳಾ ಪೌರ ಕಾರ್ಮಿಕರು ಪ್ರತಿದಿನ ಕಲಬುರಗಿ ನಗರವನ್ನು ಸ್ವಚ್ಛ ಮಾಡುವಂಥ ಕಾರ್ಮಿಕರು, ಇವತ್ತು ಪ್ರತಿ ತಾಲೂಕಿನಲ್ಲಿಯೂ ಕೂಡ ಸ್ವಚ್ಛತೆಯನ್ನು ಕಾಪಾಡುವಂಥ ಮಹಿಳಾ ಕಾರ್ಮಿಕರು, ಅಂತಹ ಮಹಿಳಾ ಕಾರ್ಮಿಕರು ಸುಮಾರು 1100 ಮಹಿಳಾ ಪೌರ ಕಾರ್ಮಿಕರಿಗೆ ಒಂದು ಉಡಿ ತುಂಬುವಂಥ ಕಾರ್ಯಕ್ರಮ, ಅವರಿಗೆ ಸೀರೆ ಜೊತೆಗೆ ಇವತ್ತು ಉಡಿ ತುಂಬುವಂಥ ಒಂದು ಕಾರ್ಯಕ್ರಮವನ್ನು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿಯವರ ಜನ್ಮದಿನದ ಅಂಗವಾಗಿ ನಾವು ನಮ್ಮ ಒಂದು ಕರ್ನಾಟಕ ರಾಜ್ಯ ಕೋಲಿ ಕಬ್ಬಲ್ಗ ಎಸ್ ಟಿ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಆ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇನ್ನೂ ಒಂದು ಕಾರ್ಯಕ್ರಮ ಏನಪ್ಪ ಅಂದರೆ, ನಮ್ಮ ರಾಜ್ಯದಲ್ಲಿ ತಮ್ಮದೇ ಆದಂಥ ಸೇವೆ ಸಲ್ಲಿಸಿರುವಂಥ ನಾಯಕರಿಗೆ ಗುರುತಿಸಿ ಅವರಿಗೆ ಒಂದು ಪ್ರಶಸ್ತಿ ಪ್ರದಾನ ಮಾಡುವಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಎಸ್.ಕೆ. ಕಾಂತ ಅವರು ಹುಟ್ಟು ಹೋರಾಟಗಾರರು, ಕಾರ್ಮಿಕರ ಸಲುವಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥವರು. ಅವರಿಗೆ ಕೂಡ ನಾವೊಂದು ಪ್ರಶಸ್ತಿಯನ್ನು ಅವತ್ತಿನ ದಿವಸ ಶ್ರಮಿಕರ ನಾಯಕ ಅಂದರೆ ಕೂಲಿ ಕಾರ್ಮಿಕರ ಸಲುವಾಗಿ ತಮ್ಮ ಜೀವನ ಮುಡುಪಾಗಿಟ್ಟಂಥ ಎಸ್.ಕೆ. ಕಾಂತ ಸಾಹೇಬರಿಗೆ ಶ್ರಮಿಕರ ನಾಯಕ ಅಂತ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಆರ್.ಕೆ. ಪಾಟೀಲ್ ಇವತ್ತು ರೈತರ ಸಲುವಾಗಿ ಅನೇಕ ಯೋಜನೆಗಳನ್ನು ಕೊಡೋದ್ರ ಜೊತೆಗೆ ಇವತ್ತು ಕರ್ನಾಟಕ ಏನು ಹಾಲು ಒಕ್ಕೂಟ ಇದೆ ಅದರ ಅಧ್ಯಕ್ಷರಿದ್ದಾರೆ, ಅವರಿಗೆ ಕೂಡ ಒಂದು ಬಸವರತ್ನ ಪ್ರಶಸ್ತಿಯನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಚಳವಳಿಯನ್ನು ಹುಟ್ಟು ಹಾಕಿ ಅನೇಕ ಹೋರಾಟಗಳನ್ನು ಮಾಡಿರುವಂಥ ಡಾಕ್ಟರ್ D.G. ಸಾಗರ್ ಅವರಿಗೆ ಇವತ್ತು ಚಳವಳಿ ರತ್ನ ಅಂತ ಅವ್ರಿಗೆ ಕೂಡ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಕಲಬುರಗಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಕೊಡುತ್ತಾ ಯುವಕರ ಒಂದು ಜೊತೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಹೆಸರು ಮಾಡಿರುವಂಥ ಅರುಣ್ ಕುಮಾರ್ ಪಾಟೀಲ್ ಅವ್ರಿಗೆ ಕೂಡ ಯುವರತ್ನ ಪ್ರಶಸ್ತಿ ಅಂತ ನಮ್ಮ ಸಮಿತಿಯಿಂದ ಕೊಡ್ತಾ ಇದ್ದೇವೆ. ಇನ್ನೋರ್ವ ಮೈನಾರಿಟಿ ನಾಯಕರು ಇವತ್ತು ಮುಸ್ಲಿಂ ಸಂವಿಧಾನ ನಾಯಕ ಮತೀನ್ ಪಟೇಲ್ ಅಂತ, ಅವರು ಕೂಡ ಭಾಳಷ್ಟು ಯುವಕರ ಜೊತೆ ತಮ್ಮ ದಿನನಿತ್ಯ ಯುವಕರನ್ನು ಸಂಘಟಿಸುವಂಥ ಒಬ್ಬ ನಾಯಕರಾಗಿದ್ದರೆ ಅವರಿಗೆ ಕೂಡ ಯುವಚೇತನ ಅಂತ ಒಂದು ಪ್ರಶಸ್ತಿ ಕೊಡ್ತಾ ಇದ್ದೇವೆ. ಇನ್ನೋರ್ವ ನೀಲ್ಕಂಠ್ ಜಮಾದರ್ ಅಂಥೇಳಿ ಕರ್ನಾಟಕ ರಾಜ್ಯ ಗಂಗಾಮತ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ಇವತ್ತು ತಮ್ಮ ವಯೋನಿವೃತ್ತಿ ಹೊಂದಿರುವಂಥ ನೀಲ್ಕಂಠ್ ಜಮಾದರ್ ಅವರಿಗೆ ಕೂಡ ನಮ್ಮ ಸಮುದಾಯದ ಒಬ್ಬ ಮೇರು ನಾಯಕ ವಿಠ್ಠಲ್ ಹೇರೂರ್ಜಿಯವರ ಪ್ರಶಸ್ತಿಯನ್ನು ಅವತ್ತು ಕೊಡ್ತಾ ಇದ್ದೇವೆ. ಅದೇ ರೀತಿ ನಾವೆಲ್ಲರೂ ಇವತ್ತು ಆ ಕಾರ್ಯಕ್ರಮದಲ್ಲಿ ಅನೇಕ ನಾಯಕರು ಭಾಗವಹಿಸ್ತಾ ಇದ್ದಾರೆ. ಇವತ್ತು ಅನೇಕ ಶರಣರು ಇವತ್ತು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸ್ಕೊಳ್ತಾ ಇದ್ದಾರೆ. ಇವತ್ತು ತಮ್ಮ ಮೂಲಕ ನಾನು ಈ ಜಿಲ್ಲೆ ಇರುವಂಥ ಎಲ್ಲರಿಗೆ ವಿನಂತಿಯನ್ನು ಮಾಡ್ಕೋತಾ ಇದ್ದೇನೆ. ಏನು ಇಲ್ಲಿ ಕಾರ್ಯಕ್ರಮದಲ್ಲಿ ಇವತ್ತು ಮಹಿಳಾ ಪೌರ ಕಾರ್ಮಿಕರು ಇವತ್ತು ತಮ್ಮ ಜೀವನ ಕಷ್ಟದಲ್ಲೇ ಕಳೆದರೂ ಸಹ ಇವತ್ತು ನಗರಗಳನ್ನು ಸ್ವಚ್ಛತೆಯಲ್ಲಿಡುವಂಥ ಕೆಲಸ ಇವತ್ತು ಅವರು ಪ್ರತಿನಿತ್ಯ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಗೌರವ ಕೊಡುವ ಸಲುವಾಗಿ ಕಲಬುರಗಿ ಜಿಲ್ಲೆಯಾದ್ಯಂತ ಸರ್ ಸುಮಾರು 1100 ಮಹಿಳಾ ಪೌರ ಕಾರ್ಮಿಕರಿಗೆ ನಾವು ಎಲ್ಲ ತಾಲೂಕನ್ನು ಒಳಗೊಂಡು ಕಲಬುರಗಿ ನಗರ ಅಷ್ಟೇ ಅಲ್ಲದೆ ಎಲ್ಲ ತಾಲೂಕನ್ನು ಒಳಗೊಂಡು ಅವತ್ತಿನ ದಿವಸ ನಾವು ಅವರಿಗೆ ಒಂದು ಕಾರ್ಯಕ್ರಮದಲ್ಲಿ ಗೌರವಾರ್ಥವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆಜಿಯವರ ಜನ್ಮದಿನದ ಅಂಗವಾಗಿ ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪತ್ರಿಕಾ ಮಾಧ್ಯಮದ TV ಮಾಧ್ಯಮದ ಸ್ನೇಹಿತರು ತಾವೆಲ್ಲರೂ ಭಾಗವಹಿಸೋದು ಅಷ್ಟೇ ಅಲ್ಲದೆ ಇವತ್ತು ನಮ್ಮ ಜನರಿಗೆ ಏನು ಆ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತಮ್ಮ ಮೂಲಕ ನಾವು ಕೋರ್ತಾ ಇದ್ದೇವೆ. ಇವತ್ತು ಆ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಶ್ಯಾಮ್ ಪ್ರಕಾಶ್ ಪಾಟೀಲ್ ಅವರು, R.K. ದೊಡ್ಡಮನಿ ಸರ್ ಅವರು ಮತ್ತು ಪೌರ ಸಚಿವರು ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸ್ತಾ ಇದ್ದಾರೆ. ಹೀಗಾಗಿ ತಾವು ಎಲ್ಲರೂ ಸಹಕಾರ ನೀಡಬೇಕಂತ ಈ ಮೂಲಕ ವಿನಂತಿ ಮಾಡ್ತೀನಿ. BPL ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜ್ನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜ್ನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ.
ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472 272727 ಅಥವಾ ಮೊಬೈಲ್ ನಂಬರ್ 9900427814. ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಹಕ್ಕುಪತ್ರಗಳನ್ನು ನೀಡಬೇಕೆಂದು ಒತ್ತಾಯಿಸಿ ಇಂದು ಎಐಕೆಕೆಎಂಎಸ್ ಸಂಘಟನೆ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿ ಜಿಲ್ಲಾ ಮಟ್ಟದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಬಗರ್ ಹುಕುಂ ಸಾಗುವಳಿದಾರರಿಗೆ ಕೂಡಲೇ ಹಕ್ಕುಪತ್ರ ನೀಡಬೇಕು. ಜಿಲ್ಲಾಧಿಕಾರಿಗಳು ತಕ್ಷಣ ಎಲ್ಲಾ ತಾಲೂಕಿನ ತಹಸೀಲ್ದಾರ್ ಹಾಗೂ ಜನಪ್ರತಿನಿಧಿಗಳೊಂದಿಗೆ ಸಭೆ ಕರೆದು ಬಗರ್ ಹುಕುಂ ರೈತರಿಗೆ ಹಕ್ಕುಪತ್ರ ಕೊಡಲು ಸವಿಸ್ತಾರವಾಗಿ ಚರ್ಚಿಸಬೇಕು. ಆ ಸಭೆಗೆ ಎಲ್ಲ ರೈತ ಸಂಘಟನೆಗಳು ಮತ್ತು ಎಲ್ಲ ಹಳ್ಳಿಗಳಿಂದ ಬಗರ್ ಹುಕುಂ ರೈತರ ಪ್ರತಿನಿಧಿಗಳನ್ನು ಕರೆಯಬೇಕು. ಈ ಕೂಡಲೇ ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿ ಭೂ ಮಂಜೂರಾತಿ ಸಮಿತಿಯನ್ನು ರಚನೆ ಮಾಡಬೇಕು. ಈಗಾಗಲೇ ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಬಾಕಿ ಇರುವ ಅರ್ಜಿಗಳನ್ನು ಪರಿಶೀಲಿಸಿ ರೈತರಿಗೆ ಕೂಡಲೇ ಹಕ್ಕುಪತ್ರ ಕೊಡಬೇಕು. ಈಗಾಗಲೇ ಅರಣ್ಯ ಅಂಚಿನಲ್ಲಿ ಸಾಗುವಳಿ ಮಾಡುತ್ತಿರುವ ಸಿ ಮತ್ತು ಡಿ ಗ್ರೂಪ್ಗೆ ಸೇರಿರುವ ಭೂಮಿಯನ್ನು ಅದನ್ನು ಕಂದಾಯ ಭೂಮಿಗೆ ಪರಿವರ್ತಿಸಿ ಎಲ್ಲ ರೈತರಿಗೆ ಭೂ ಹಂಚಿಕೆ ಮಾಡಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ಬಡ ರೈತರಿಂದ ಭೂಮಿಯನ್ನು ಕಸಿದುಕೊಳ್ಳುತ್ತಿರುವ ಸರ್ಕಾರಗಳಿಗೆ ಧಿಕ್ಕಾರ. ಬಡ ರೈತರಿಂದ ಭೂಮಿಯನ್ನು ಕಸಿದುಕೊಳ್ಳುತ್ತಿರುವ ಸರ್ಕಾರಗಳಿಗೆ ಧಿಕ್ಕಾರ. ಬೇಕೇ ಬೇಕು. ಭೂಮಿ ಕೊಡದಿರುವ ಸರ್ಕಾರಕ್ಕೆ ಧಿಕ್ಕಾರ. ಬಡ ರೈತರಿಂದ ಮೋಸ ಮಾಡಿ ಭೂಮಿಯನ್ನು ಕಸಿದುಕೊಳ್ಳುತ್ತಿರುವ ಸರ್ಕಾರಗಳಿಗೆ ಧಿಕ್ಕಾರ. ಈ ಕೂಡಲೇ ಭೂಮಿಯನ್ನು ಒದಗಿಸಿ. ಈ ಕೂಡಲೇ ಬಡ ರೈತರಿಗೆ ಭೂಮಿಯನ್ನು ಕೊಡಮಾಡಿಗಳಿಗೆ ಧಿಕ್ಕಾರ. ರೈತರಿಂದ ಭೂಮಿಯನ್ನು ಕಸಿದುಕೊಂಡು ವಂಚಿಸುತ್ತಿರುವ ಸರ್ಕಾರಗಳಿಗೆ ಧಿಕ್ಕಾರ. ಬೇಕೇ ಬೇಕು. ರೈತರ ಹೋರಾಟ ಯಶಸ್ವಿಯಾಗಲಿ. ರೈತರ ಹೋರಾಟ ಯಶಸ್ವಿಯಾಗಲಿ. ರೈತರ ಹೋರಾಟ ಯಶಸ್ವಿಯಾಗಲಿ. ಹೋರಾಟಗಾರರಿಗೆ ನ್ಯಾಯ ಒದಗಿಸಿ. ಸ್ನೇಹಿತರೆ, ಇವತ್ತಿನ ದಿವಸ ನಮ್ಮ ರೈತ ಸಂಘಟನೆ ಎಐಕೆಕೆಎಂಎಸ್ ವತಿಯಿಂದ ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ಒಂದು ರೈತರ ಅನಿರ್ದಿಷ್ಟ ಧರಣಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಈ ಒಂದು ಧರಣಿಯ ಉದ್ದೇಶ ಅಂತಂದರೆ ಕಳೆದ ಹಲವಾರು ವರ್ಷಗಳಿಂದ ಭೂಮಿಯನ್ನು ಉಳುಮೆ ಮಾಡ್ಕೊಂಡು ಬಂದಿರುವಂಥ ರೈತರಿಗೆ ಹಕ್ಕುಪತ್ರ ಕೊಡಬೇಕಂತ ಒಂದು ಬೇಡಿಕೆ ಇಟ್ಕೊಂಡು ಈ ಹೋರಾಟ ನಡೀತಾ ಇದೆ. ಇವತ್ತು ಬಗರ್ ಹುಕುಂ ಸಾಗುವಳಿದಾರರು ಇಡೀ ರಾಜ್ಯಾದ್ಯಂತ 14 ಲಕ್ಷ ಜನ ಅರ್ಜಿ ಹಾಕಿದ್ದಾರೆ. ಆದರೆ ಸರ್ಕಾರ ಅವರ ಅರ್ಜಿಗಳನ್ನು ವಿಲೇವಾರಿ ಮಾಡಲಿಕ್ಕೆ ತಯಾರಿಲ್ಲ. ಕಳೆದ 60 ವರ್ಷ 70 ವರ್ಷದಿಂದ ಬಡ ರೈತರು 2 ಎಕರೆ 3 ಎಕರೆ ಜಮೀನನ್ನು ಉಳುಮೆ ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನವರೆಗೆ ಕೂಡ ಯಾವ ಸರ್ಕಾರ ಕೂಡ ಅವರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ. ಇದರಿಂದಾಗಿ ಈ ರೈತರು ಉಳುಮೆ ಮಾಡ್ತಾ ಇದ್ರು ಕೂಡ ಅವರಿಗೆ ಸರ್ಕಾರದ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಬ್ಯಾಂಕ್ ಸಾಲ ಸಿಗುವುದಿಲ್ಲ, ಸಬ್ಸಿಡಿ ಸಿಗುವುದಿಲ್ಲ, ಯಾವುದೇ ವಿಮೆ ಇನ್ಶೂರೆನ್ಸ್ ಸಿಗುವುದಿಲ್ಲ. ಈ ರೈತರು ಸಂಪೂರ್ಣ ವಂಚಿತಗೊಳಗಾಗಿದ್ದಾರೆ. ಈ ಬಡ ರೈತರು ಉತ್ಪಾದನೆ ಮಾಡುವಂಥ ಆಹಾರ ಧಾನ್ಯಗಳು ಅವ್ರಿಗಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಆದರೆ ಅವ್ರನ್ನ ಸರ್ಕಾರಗಳು ಅತ್ಯಂತ ಕೀಳು ಮಟ್ಟದಿಂದ ಕಾಣ್ತಾ ಇದ್ದಾರೆ. ಒಂದು ಕಡೆ ಅರ್ಜಿ ಹಾಕಂತ ಸರ್ಕಾರನೇ ಹೇಳ್ತಾ ಇದ್ದಾರೆ, ಇನ್ನೊಂದು ಕಡೆ ಇವರಿಗೆ ಕೋರ್ಟ್ ಮೂಲಕ ನೋಟಿಸ್ ಕಳಿಸಿದ್ದಾರೆ. ಕೆಲವರ ಮೇಲೆ ಅರೆಸ್ಟ್ ವಾರೆಂಟ್ ಇದೆ. ಇವತ್ತು ಇಂದನ್ನ ನಾವು ನಮ್ಮ ಎಐಕೆಕೆಎಂಎಸ್ ಸಂಘಟನೆಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಎಷ್ಟೋ ಬಡ ರೈತರು ಇವತ್ತು ಅರಣ್ಯ ಭೂಮಿ ಅಂತೇಳಿ ಅದರಲ್ಲಿ ಉಳುಮೆ ಮಾಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ಬಂದು ಕಿರುಕುಳ ಕೊಡ್ತಾ ಇದ್ದಾರೆ. ಅವ್ರನ್ನ ಉಳುಮೆ ಮಾಡಿ ಬೇಸಾಯ ಮಾಡಿದಂಥ ಬೆಳೆಯನ್ನು ನಾಶ ಮಾಡಿ ಅಲ್ಲಿ ಗಿಡ ನೆಡುವಂಥ ಪ್ರವೃತ್ತಿನ ಬೆಳೆಸ್ಕೊಳ್ತಾ ಇದ್ದಾರೆ.
ಅಲ್ಲಿ ಯಾವುದೇ ಅರಣ್ಯ ಇಲ್ಲ. ಕರ್ನಾಟಕ ರಾಜ್ಯೋತ್ಸವ ದಿನದ ಅಂಗವಾಗಿ ನವೆಂಬರ್ 28ರಂದು ಕಲಬುರಗಿ ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಕನ್ನಡಿಗರ ಹಬ್ಬ ವಿಶಿಷ್ಟ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷ ದತ್ತು ಹಯಾಳ್ಕರ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ನವೆಂಬರ್ 28ರಂದು ಗುರುವಾರ ಬೆಳಗ್ಗೆ 11:30 ನಗರದ ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಕನ್ನಡಿಗರ ಹಬ್ಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಮತ್ತು ಕಲಬುರಗಿ ಜಿಲ್ಲೆಯ ಸುಮಾರು 25 ಜನ ಸಮಾಜ ಸೇವಕರಿಗೆ, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರಿಗೆ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ 2024ನೇ ಸಾಲಿನ ಅಮೂಲ್ಯ ರತ್ನ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಲಾಗುವುದು. ನಂತರ ಸರ್ಕಾರಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿಯರಿಂದ ಭಾರತೀಯ ದೇಸಿ ಗೋವಿನ ತಳಿಯ ಉತ್ಪನ್ನಗಳ ಕುರಿತು ಭಾಷಣ ಸ್ಪರ್ಧೆ ಮತ್ತು ಕನ್ನಡ ನಾಡು ನುಡಿ ಜಲ ವೈಶಿಷ್ಟ್ಯತೆ ಕುರಿತು ಭಾಷಣ ಸ್ಪರ್ಧೆ ಏರ್ಪಡಿಸಲಾಗಿದೆ. ಪ್ರಥಮ ಬಹುಮಾನವಾಗಿ 2,000 ರೂಪಾಯಿ, ದ್ವಿತೀಯ ಬಹುಮಾನವಾಗಿ 1,000 ರೂಪಾಯಿ, ತೃತೀಯ ಬಹುಮಾನವಾಗಿ 500 ರೂಪಾಯಿ, ಸಮಾಧಾನಕರ ಬಹುಮಾನವಾಗಿ ಪ್ರಮಾಣ ಪತ್ರ ನೀಡಿ ಗೌರವಿಸಲಾಗುವುದು ಎಂದರು. ಪಂಡಿತ್ ರಂಗಮಂದಿರದಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕಲ್ಯಾಣ ಕನ್ನಡ ಸೇನಾ ವತಿಯಿಂದ ಮಾಡ್ತಾ ಇದ್ದೀವಿ. ಕನ್ನಡಿಗರ ಹಬ್ಬ ಅಂತೂ ಕೂಡ ಹೇಳಬಹುದು. ಈ ಕಾರ್ಯಕ್ರಮದಲ್ಲಿ ಜೇವರಿಗೆಯಲ್ಲಿ ಇರೋಂಥ ಅಂಗನವಾಡಿ ಟೀಚರ್ಸು ಹಾಗೂ ಹಾಸ್ಯ ಕಾರ್ಯಕರ್ತರಿಗೆ ವಿಶೇಷ ಗೌರವ ಸನ್ಮಾನ ಹಾಗೂ ಸರ್ಟಿಫಿಕೇಟ್ ಕೂಡ ಇಟ್ಕೊಂಡಿವಿ. ಹಾಗೂ ಮತ್ತು ಶಾಬಾದ್ಲಿಂದ ಒಂದು 11 ಜನಕ್ಕೆ ಹಾಸ್ಯ ಕಾರ್ಯಕರ್ತರು, ಅಂಗನವಾಡಿ ಟೀಚರು, ಅಲ್ಲಿನ ಜನ 11 ಜನಕ್ಕೊಂದು ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿವಿ. ಅದೇ ರೀತಿಯಾಗಿ ಕಲಬುರಗಿ ನಗರದಲ್ಲಿ ಕೂಡ ಒಂದು ದಕ್ಷಿಣ ಉತ್ತರ ಗ್ರಾಮೀಣ ನಗರದಲ್ಲಿ ಅಂತ ಒಂದು 11 ಮಂದಿಗೆ ಆಯ್ಕೆ ಮಾಡೀವಿ. ಆಯ್ಕೆ ಪಟ್ಟಿ ಕೂಡ ನಿಮ್ಮ ಒಂದು ಇದರಲ್ಲಿ ಎಲ್ಲ ಮೆನ್ಷನ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧಿಯಾಗಿ ಶ್ರೀ ನಿರುಗುಡಿ ಅವಮಲ್ಯ ಮಹಾರಾಜರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ. ಜೊತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಉತ್ತರ ಮತಕ್ಷೇತ್ರದ ಶಾಸಕರಾಗಿರುವ ಖನಿಜ ಪಾತಿ ಮೇಡಮ್ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಾಗೂ ಜೊತೆಯಲ್ಲಿ ಹಲ್ಲಂ ಪ್ರಭು ಪಾಟೀಲ್ ದಕ್ಷಿಣ ಮತಕ್ಷೇತ್ರ MLA ಕೂಡ ಅವರು ಕೂಡ ಬರ್ತಿದ್ದಾರೆ. ಹಾಗೂ ಬಸವರಾಜ್ ಮತ್ತೆಮೂಡಿ ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಹಾಗೂ ಸೆಸಿಲ್ ಜಿ ನಮೋಶಿ ಅವರು ಕೂಡ MLC ಅವರು ಕೂಡ ನಿನ್ನೆ ಮೊಬೈಲ್ ಕರೆ ಮಾಡಿದಾಗ ಬರ್ತೀನಿ ಅಂತ ಹೇಳಿದ್ದಾರೆ. ಜೊತೆಯಲ್ಲಿ ನಿತಿನ್ ಗುತ್ತೇದಾರ್ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾಯಿದ್ದಾರೆ. ಒಟ್ಟಲ್ಲಿ ಈ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಪ್ರತಿಯೊಂದು ಎಲ್ಲ ಮತ್ತು ನಮ್ಮ ಕೃಷಿ ಇಲಾಖೆ ವತಿಯಿಂದ ಕಳಪೆ ತೊಗರಿ ಬೀಜಗಳನ್ನು ವಿತರಿಸಿದ್ದನ್ನು ಖಂಡಿಸಿ ಇಂದು ವಿಜಯಪುರದ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡ ಅರವಿಂದ ಕುಲಕರ್ಣಿ ಅವರು, ಕೃಷಿ ಇಲಾಖೆ ವಿರುದ್ಧ ಕಿಡಿಕಾರುತ್ತಾ ಕೃಷಿ ಇಲಾಖೆ ಮೂಲಕ ವಿತರಿಸಿದ ಕಳಪೆ ತೊಗರಿ ಬೀಜ ವಿತರಣೆ ಮಾಡಿರುವುದರಿಂದ ಗಿಡ ಮಾತ್ರ ಬೆಳೆದು ಕಾಯಿ ಮಾತ್ರ ಬೆಳೆಯದೆ ರೈತರಿಗೆ ಇದರಿಂದ ಹಾನಿಯಾಗಿದ್ದು, ಆದ್ರಿಂದ ತೊಗರಿ ಬೀಜ ವಿತರಿಸಿದ ಕಂಪನಿಗೆ ಪರಿಶೀಲನೆ ಮಾಡಿ ಕೃಷಿ ಇಲಾಖೆಯಿಂದ ಬೀಜ ವಿತರಿಸಿದ್ದು ಇದು ಅಧಿಕಾರಿಗಳ ಬೇಜವಾಬ್ದಾರಿತನ ಎದ್ದು ಕಾಣುತ್ತಿದೆ ಎಂದು ಕಿಡಿಕಾರಿದ ಅವರು ಕೂಡಲೇ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ರೈತ ವಿರೋಧಿ ಸರ್ಕಾರಕ್ಕೆ, ರೈತ ವಿರೋಧಿ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ಕೃಷಿ ಇಲಾಖೆಯವರು ಮಾಡಿರ್ತಕ್ಕಂಥ ಎಡವಟ್ಟಿಗೆ ಇಡೀ ವಿಜಯಪುರ ಜಿಲ್ಲೆ ರೈತರು ಇವತ್ತು ಕಂಗಾಲಾಗಿದ್ದಾರೆ. ಮುಂಗಾರಂಗಂನಲ್ಲಿ ಏನು ಬಿತ್ತನೆ ಮಾಡ್ತಕ್ಕಂಥ ತೊಗರಿ ಬೆಳೆ ಸಂಪೂರ್ಣ ಹಾಳಾಗ್ಯದ. GRG 152 ಮತ್ತು 811 ಅಂತಕ್ಕಂಥ ಒಂದು ಬ್ರ್ಯಾಂಡಿಂದು ಅದು ಕೃಷಿ ಇಲಾಖೆಯ ಸಂಪರ್ಕ ಮುಖಾಂತರ ಕೇಂದ್ರ ಮುಖಾಂತರ ರೈತರಿಗೆ ಕೊಟ್ಟಿದ್ದಾರೆ. ಆ ಬೀಜ ಮಾತ್ರ ಸಂಪೂರ್ಣ ಕಳಪೆ ಅದಾವೆ. ಮತ್ತು ಈ ಕಳಪೆ ಬೀಜ ಮಾರಾಟ ರೈತರಿಗೆ ಕೊಡೋ ಟೈಮ್ನಾಗ ಇವರು ಆ ಕಂಪ್ನಿ ಬೀಜ ಎಷ್ಟರ ಮಟ್ಟಿಗೆ ಗುಣಮಟ್ಟ ಅದ, ಅದಕ್ಕೇನು ಅನುಸರಿಸ್ಬೇಕಂತ ಕ್ರಮಗಳೇನು, ಎಷ್ಟು ಅಂತರದಲ್ಲಿ ಬಿತ್ತಬೇಕು ಮತ್ತು ಅದಕ್ಕೆ ನೀರು ಎಷ್ಟು ಪ್ರಮಾಣ ಮತ್ತು ಎಷ್ಟು ಅವಧಿವರೆಗೆ ನೀರು ಬಿಡಬೇಕಂತ ಬಗ್ಗೆ ಯಾವುದೂ ಮಾಹಿತಿ ಹೇಳಿಲ್ಲ. ಈಗ ಎತ್ತರ ಬೆಳೆದವು ಸಾಕಷ್ಟು 12-15 ಫೂಟ್ ತನಕ ಬೆಳೆದವು, ಈಗ ಒಂದು ಕಾಯಾಗಿಲ್ಲ. ಈಗ ರೈತರ ಅದನ್ನು ಕೇಳಿದ ತಕ್ಷಣ ಅವ್ರು ರೈತ ಸಂಪರ್ಕ ಕೇಂದ್ರ ಹೇಳ್ತಾರೆ, ನೀವು ಹ್ಯಾಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ, ನೀವು ಕೆಲವೊಂದು ಕ್ರಮಗಳು ಅನುಸರಿಸಬೇಕಾಗಿತ್ತು, ಅದನ್ನು ಮಾಡಿಲ್ಲ, ಅದಕ್ಕೆ ಬೆಳೆದಿಲ್ಲ, ನಾವೇನು ಮಾಡತಕ್ಕಂಥ ಒಂದು ಹಾರಿಕೆ ಉತ್ತರ ಇಲಾಖೆಯವ್ರು ಕೊಡ್ತಾರೆ. ಇದು ಕಂಪ್ನಿಯವ್ರದ್ದು ಮತ್ತು ಕೃಷಿ ಇಲಾಖೆ ಮಾಡಿರ್ತಕ್ಕಂಥ ಒಂದು ಬೇಜವಾಬ್ದಾರಿ ಕೆಲಸ ಮತ್ತು ರೈತರನ್ನ ಹಾಳು ಮಾಡ್ಕೊತ ಹುನ್ನಾರದ. ಪ್ರತಿಯೊಂದು ಹಂತದಲ್ಲಿ ಕೃಷಿ ಇಲಾಖೆ ಯಾಕೆ ಸಂಪೂರ್ಣ ದಾರಿ ಬಿಟ್ಟಾರೆ. ಇವತ್ತು ಲಕ್ಷಾಂತರ ಎಕರೆ ಜಮೀನಲ್ಲಿ ರೈತರು ಇದೇ ಬೀಜನೇ ಬಿತ್ತಾರ. ಇದು ಯಾರು ಜವಾಬ್ದಾರಿ? ಇದೆಲ್ಲ ಹಾಳಾಗಿದ್ದ ಕಂಪನಿಯವ್ರಿಗೆ ಇದಕ್ಕೆ ಹೊಣೆಗಾರರು. ಇದೇನು ಬೀಜ ಹೊರಗಡೆ ತರಬೇಕಾಯ್ತಂದ್ರೆ ಇದಕ್ಕೇನು ಬೀಜ ನಿಗಮ ಇರ್ತದೆ, ಅಲ್ಲಿ ಲ್ಯಾಬ್ ಟೆಸ್ಟ್ ಮಾಡೋಕೆ ನಿಯಮ ಅದ. ಲ್ಯಾಬ್ ಟೆಸ್ಟ್ ಮಾಡಿ ಅದು ಓಕೆ ಇತ್ತಂದ್ರೆ ಮಾತ್ರ ಕೊಡ್ಬೇಕು ಹೊರಗಡೆ ಅದನ್ನು.
ಮತ್ತು ಇವ್ರು ಯಾವ್ದ್ರ ಮೇಲೆ ಕೊಟ್ಟರು, ಯಾವ ರೀತಿಯ ಗುಣಮಟ್ಟದ ಕೊಟ್ಟರು, ಇದ್ರ ಬಗ್ಗೆ ಸಂಪೂರ್ಣ ತನಿಖೆ ಆಗಬೇಕು. ಇಡೀ ಜಿಲ್ಲೆಯಾದ್ಯಂತ ರೈತರ ಜಮೀನಿಗೆ ಹೋಗಿ ಸಮೀಕ್ಷೆ ಮಾಡಿ ಎಲ್ಲೆಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಎಷ್ಟು ಎಕರೆದಲ್ಲಿ ಬಿತ್ತಿದಾನೆ ಜಮೀನು, ಎಷ್ಟು ಹಾಳೆ ಆಗೈತೆ ಅನ್ನೋ ಬಗ್ಗೆ ಸರ್ಕಾರ ಅದನ್ನು ಸಮೀಕ್ಷೆ ಮಾಡಿ ಸೂಕ್ತ ಪರಿಹಾರ ಕೊಡಬೇಕು. ಕಂಪನಿ ವತಿಯಿಂದ ಪರಿಹಾರ ಕೊಡಿಸಬೇಕು. ಏನು ರೈತರಿಗೆ ಮೋಸ ಮಾಡಿದಾರೆ ಆ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಸೇರಿಸಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕಂತ ನಾವು ತಲುಪಡಿಸ್ತೀವಿ. ಮತ್ತು ಈ ಕೃಷಿ ಇಲಾಖೆ ಮೇಲೆ ಏನು ಕ್ರಮ ಕೃಷಿ ಇಲಾಖೆಯವ್ರಿಗೂ ಕೂಡ ಇದು ಬೇಜವಾಬ್ದಾರಿ ಅದ. ಅಂದ್ರೆ ಬಹುತೇಕ ನನಗನ್ಸಕತ್ತ ಕಂಪನೀಜವ್ರಿಗೂ ಕೂಡಿ ಶಾಮೀಲಾಗಿ ಇಲ್ಲಿ ಭ್ರಷ್ಟಾಚಾರದಾಗ ಇದು ತೊಡಗ್ಯಾರ. ಅದು ಬಹುತೇಕ ಲೂಟಿ ಮಾಡ್ಯಾರ ಅವ್ರ ಕಡೆಯಿಂದ ಹಣ ತೊಗೊಂಡೇ ಇದ್ರ ರೀತಿ ಮಾಡಿದಾರೆ. ರೈತರ ಸುಳ್ಳು ಯಾಕೆ ಕೇಳಬೇಕು ಇವರು? ಇಲ್ಲ ಒಳ್ಳೇದದ, ಇದು ಯಾವುದೇ ರೀತಿ ಸಿಡಿ ಆಗಂಗಿಲ್ಲ, ಯಾವುದೇ ರೋಗ ಬರಲ್ಲ ಅಂತ ಹೇಳಿ ರೈತರು ನಮಗೆ ತೊಗೊಂಡಾರ. ಅಂದರೆ ಈಗ ಕೊಡೋಕ್ಕಿಂತ ಮುಂಚೆ ಕೃಷಿ ಇಲಾಖೆದವ್ರು ಹೇಳಿದ್ರ ಇದಕ್ಕೆ ಯಾವುದು ರೋಗ ಬರಲ್ಲ? ಅವ್ರು ಹೇಳಿದವ್ರು ಸಿಡಿ ಆಗಂಗಿಲ್ಲ, ಸಿಡಿ ರೋಗ ಬರ್ತದೆ, ಸಿಡಿ ರೋಗ ಆಗಂಗಿಲ್ಲ ಅಂತ ತೊಗೊಂಡ್ಬಿಟ್ಟಾರೆ ರೈತರು. ಇದು ತಪ್ಪು ಮಾಡಿದ್ದು ಪ್ರಥಮ ಕೃಷಿ ಇಲಾಖೆಯವರು. ಅವರೇ ಇದನ್ನು ನೇರುವಂಥ ಹೊಣೆಗಾರರು. ಯಾವ ಅಧಿಕಾರಿಗಳು ಇದನ್ನು ಹೇಳಿದಾರೆ ಅವ್ರನ್ನ ಅಮಾನತು ಮಾಡಬೇಕಿಲ್ಲ, ನೌಕರಿ ಕಿತ್ತಾಕ್ಬೇಕಂತ ಒತ್ತಾಯಪಡಿಸ್ತೀವಿ. ಶಶಿ ಆನ್ ಸ್ಪಾಟ್ ನ್ಯೂಸ್, ವಿಜಯಪುರ. ಹುಬ್ಬಳ್ಳಿಯಲ್ಲಿ ಪೊಲೀಸರ ಬಂದೂಕು ಮತ್ತೆ ಸದ್ದು ಮಾಡಿದೆ. ನೆಟೋರಿಯಸ್ ದರೋಡೆಕೋರರ ಕಾಲಿಗೆ ಹುಬ್ಬಳ್ಳಿ ಧಾರವಾಡ ಸಿಸಿಬಿ ಪೊಲೀಸರು ಗುಂಡು ಹಾರಿಸಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಭರತ್ ಹಾಗೂ ಫಾರೂಕ್ ಎಂಬತ್ತರ ಕಾಲಿಗೆ ಗುಂಡು ಹೊಡೆಯಲಾಗಿದೆ. ಮೂಲತಃ ಮಂಗಳೂರಿನ ಭರತ್, ಫಾರೂಕ್ ಕಾರುಗಳನ್ನು ಟಾರ್ಗೆಟ್ ಮಾಡಿ ಅಡ್ಡಗಟ್ಟಿ ದರೋಡೆ ಮಾಡುತ್ತಿದ್ದರು. ಅದರಂತೆ ಫಾರೂಕ್ ಹಾಗೂ ಭರತ್ ಗ್ಯಾಂಗ್ನ ಸಾಂಗ್ಲಿ ಮೂಲದ ರಾಹುಲ್ ಸುರ್ವೆ ನವೆಂಬರ್ 8ರಂದು ಹುಬ್ಬಳ್ಳಿಯ ರೈಲ್ವೆ ನಿಲ್ದಾಣದ ಬಳಿಯಲ್ಲಿ ಕಾರು ಅಡ್ಡಗಟ್ಟಿ ಚಾಲಕನಿಗೆ ಬೆದರಿಸಿ ದರೋಡೆ ಮಾಡಿದ್ದ. ಈ ಬಗ್ಗೆ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಳಿಕ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದ ಇನ್ಸ್ಪೆಕ್ಟರ್ ಎಂಎಂ ತಹಸೀಲ್ದಾರ್ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆಗೆ ಇಳಿದಿದ್ರು. ಇದೇ ವೇಳೆಯಲ್ಲಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ಧಾರವಾಡ ಸಿಸಿಬಿ ಪೊಲೀಸರು ಮಂಗಳೂರಿನಲ್ಲಿ 15 ಜನರನ್ನ ಬಂಧಿಸಿದ್ರು. ಇನ್ನು ಪ್ರಮುಖ ಆರೋಪಿಗಳಾದ ಭರತ್ ಹಾಗೂ ಫಾರೂಕ್ ಎಂಬತ್ತರನ್ನ ನಿನ್ನೆ ಸಂಜೆ ಸ್ಥಳ ಮಹಜರು ಮಾಡುವ ವೇಳೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಲು ಯತ್ನಿಸಿದ್ದಾರೆ. ಸಿಪಿಐ ಗುಳ್ಳಾರಿ ತಮ್ಮ ಆತ್ಮರಕ್ಷಣೆಗಾಗಿ ಆರೋಪಿಗಳ ಕಾಲಿಗೆ ಗುಂಡೇಟು ನೀಡಿ ಆರೋಪಿಗಳ ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ಘಟನೆಯಲ್ಲಿ ಪಿಎಸ್ಐ ಸೇರಿ 3 ಪೊಲೀಸ್ ಸಿಬ್ಬಂದಿಗಳಿಗೆ ಗಾಯಗಳಾಗಿದ್ದು, ಗಾಯಾಳುಗಳನ್ನು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಕಮಿಷನರ್ ಎನ್ ಶಶಿಕುಮಾರ್ ಮಾಹಿತಿ ನೀಡಿದರು. ಅವರು ಅರೆಸ್ಟ್ ಮಾಡಿಕೊಂಡು ಇವತ್ತು ಸ್ಥಳ ಪಂಚನಾಮೆ ಮತ್ತು ಆಯುಧಗಳು ಏನು ಉಪಯೋಗಿಸಿದ್ರು ಅದರ ಒಂದು ರಿಕವರಿ ಮಾಡುವಂಥ ಸಂದರ್ಭದಲ್ಲಿ ಅವರು ಏಕಾಏಕಿ ನಮ್ಮ ಪೊಲೀಸ್ ಸಿಬ್ಬಂದಿ ಮೇಲೆ, ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗುವಂಥ ಸಂದರ್ಭದಲ್ಲಿ ಅತ್ಯಂತ ಸಮಯೋಚಿತವಾಗಿ ನಮ್ಮ ಧಾರವಾಡ ಟೌನ್ ಮಹಿಳಾ PSI ಸ್ವಾತಿ ಮುರಾರಿ ಅಂತ ಮತ್ತು ನಮ್ಮ CCB ಇನ್ಸ್ಪೆಕ್ಟ್ರು ಮಾರುತಿ ಗುಳ್ಳಾರಿ ಅಂತ ಅವರು ಏರ್ ಫೈರ್ ಮಾಡಿ ವಾನ್ ಮಾಡಿದ್ದಾರೆ. ಅಷ್ಟಕ್ಕೂ ಅವರು ತಗ್ಗದೆ ಓಡಲಿಕ್ಕೆ ಮುಂದುವರೆದ ಸಂದರ್ಭದಲ್ಲಿ ಫಾರೂಕ್ ಮತ್ತು ಭರತ್ ಮೇಲೆ ಒಟ್ಟು 3 ರೌಂಡು ಫೈರ್ ಅವ್ರ ಮೇಲೆ ಮಾಡಿದ್ದಾರೆ. ಏರ್ ಫೈರ್ ಆದಮೇಲೆ ಅದರಲ್ಲಿ 2 ರೌಂಡು ಫಾರೂಕಿಗೆ ಬಿದ್ದಿದೆ ಮತ್ತು 1 ರೌಂಡು ಭರತ್ ಅನ್ನೋನಿಗೆ ಬಿದ್ದಿದೆ. ಫಾರೂಕ್ ಅನ್ನೋಂಥ ಆರೋಪಿ 2001ರಿಂದ ಅವನ ಮೇಲೆ ಪ್ರಕರಣಗಳು ದಾಖಲಾಗಿದ್ದು, ಕೊಲೆ, ದರೋಡೆ, ಸುಲಿಗೆ ಸೇರಿದಂತೆ ಇವನ್ ಕಿಡ್ನ್ಯಾಪಿಂಗು ಮತ್ತು ಡೆಕಾಯಿಟಿ ಕೇಸಸ್ ಎಲ್ಲ ದಾಖಲಾಗಿದೆ. ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ಕೇಸ್ಗಳಿದ್ದಾವೆ, ಮಂಗಳೂರು ನಗರದಲ್ಲಿ ಸಾಕಷ್ಟು ಕೇಸ್ಗಳಿದ್ದಾವೆ, ಉತ್ತರ ಕನ್ನಡದ ಯಲ್ಲಾಪುರ ಸೇರಿದಂತೆ ಹುಬ್ಬಳ್ಳಿಯಲ್ಲಿಯೂ ಸೇರಿದಂತೆ ಭಾಳಷ್ಟು ಕಡೆ ಇವನ ಮೇಲೆ ಸುಮಾರು 16-17ಕ್ಕೂ ಈಗಾಗಲೇ ದಾಖಲಾಗಿರುವಂಥದ್ದು ನಮಗೆ ಗೊತ್ತಿರುವಂಥ ಪ್ರಕರಣಗಳಿದ್ದಾವೆ. ಅದನ್ನು ಹೊರತುಪಡಿಸಿ ಇನ್ನೂ ಹೊರ ರಾಜ್ಯಗಳಲ್ಲಿ ಇವ್ರ ಮೇಲೆ ಏನಾದರೂ ಆರೋಪಗಳಿದ್ದಾವ, ಕೇಸ್ಗಳಿದ್ದಾವೆ ಅನ್ನೋಂಥದ್ದು ಕೂಡ ಪತ್ತೆ ಮಾಡಬೇಕಾಗಿದೆ. ಅದೇ ರೀತಿ ಭರತ್ ಅಲಿಯಾಸ್ ಕುಟ್ಟ ಅಂತ ಇವನು ಕೂಡ ಮಂಗಳೂರು ಮೂಲದವನೇ ಇದ್ದಾನೆ. ಇವನ ಮೇಲೆ ಸದ್ಯಕ್ಕೆ ನಮಗೆ ತಿಳಿದಂತೆ 3 ರಾಬರಿ ಮತ್ತು ಡೆಕಾಯಿಟಿ ಪ್ರಕರಣಗಳು, 2 ಡೆಕಾಯಿಟಿ ಮತ್ತು 1 ರಾಬರಿ ಪ್ರಕರಣ ದಾಖಲಾಗಿರುವಂಥದ್ದು. ಉತ್ತರ ಕನ್ನಡದ ಯಲ್ಲಾಪುರ ಮತ್ತು ಹಾವೇರಿಯ ಬ್ಯಾಡಗಿ 2 ಅತ್ಯಂತ ಗಂಭೀರ
ದರೋಡೆ ಪ್ರಕರಣಗಳು ಮತ್ತು ನಮ್ಮ ಒಂದು ಪ್ರಕರಣಗಳಲ್ಲಿ ದಾಖಲಾಗಿರುವಂಥದ್ದು ನಮಗೆ ಸದ್ಯಕ್ಕೆ ಮಾಹಿತಿ ತಿಳಿದಿದೆ. ಯಲ್ಲಪ್ಪ ಕುನ್ಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಕರ್ನಾಟಕ ಯುವ ಶಕ್ತಿ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ಇಂದು ಕರ್ನಾಟಕ ಯುವ ಶಕ್ತಿ ವತಿಯಿಂದ 69ನೇ ಕನ್ನಡ ರಾಜ್ಯೋತ್ಸವ ಸಂಭ್ರಮ, ವಿವಿಧ ಕ್ಷೇತ್ರದ ಸಾಧಕರಿಗೆ ರಾಜ್ಯೋತ್ಸವ ಶಕ್ತಿ ಪ್ರಶಸ್ತಿ ಪುರಸ್ಕಾರ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಸಂಗೀತ ರಸಮಂಜರಿ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ವೇದಿಕೆ ಮೇಲಿರುವ ಗಣ್ಯರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲಿರುವ ಗಣ್ಯರು ಕರ್ನಾಟಕ ಯುವ ಶಕ್ತಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಅವಣ್ಣಗೌಡ ಪಾಟೀಲ್ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವಣ್ಣಗೌಡ ಪಾಟೀಲ್ ಮಾತನಾಡಿದರು. ಏನು ಈ ಹೊರನಾಡು ಕನ್ನಡಿಗರ ಸಮ್ಮೇಳನವನ್ನು ಆಯೋಜನೆ ಮಾಡಿದ್ದೀವಿ. ಅದಕ್ಕೆ ಒಂದು ಗುರಿ ಉದ್ದೇಶವನ್ನು ಹೊಂದಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಬರುವ ದಿನಗಳಲ್ಲಿ ನಾವು ಏನಿದು ಹೊರನಾಡು ಕನ್ನಡಿಗರ ಸಮ್ಮೇಳನ ಅನ್ನೋ ಒಂದು ವಿಶೇಷವಾದ ಒಂದು ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ, ಈ ಬಾರಿ ಸುಮಾರು 8 ರಾಜ್ಯಗಳ ಸಾಧಕರನ್ನು ಗುರುತಿಸಿ, 8 ರಾಜ್ಯದಲ್ಲಿ ಕನ್ನಡಿಗರನ್ನು ಗುರುತಿಸಿ, 8 ರಾಜ್ಯದಲ್ಲಿ ಹೋಗಿ ತಮ್ಮದೇ ಆದ ಸೇವೆಯನ್ನು ಮಾಡ್ತಕ್ಕಂಥ ನಮ್ಮ ಕರುನಾಡಿನ ಸೇವಕರನ್ನು ಗುರುತಿಸಿ, ಸಾಧಕರನ್ನು ಗುರುತಿಸಿ ಅವರಿಗೂ ಕೂಡ ಸನ್ಮಾನ ಮಾಡಲು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದರ ಜೊತೆಗೆ ನಮ್ಮ ನಾಡಿನಲ್ಲಿ ಕರುನಾಡಿನ ಒಳಗಡೆ ಇರತಕ್ಕಂಥ ಅನೇಕ ಸಾಧಕರು, ಅನೇಕ ಸಮಾಜ ಸೇವಕರು, ಅನೇಕ ಶಿಕ್ಷಕರು ಇವತ್ತಿನ ದಿವಸ ಈ ವೇದಿಕೆಯಲ್ಲಿದ್ದೀರಿ. ಅದರ ಜೊತೆಗೆ ಆ ಎಲ್ಲ ಸಾಧಕರ ಪ್ರೇರಣೆಯನ್ನು, ಸ್ಫೂರ್ತಿಯನ್ನು ಪಡಿಲೇಬೇಕು ಎನ್ನುವ ಒಂದು ಸಂಘಟನೆಯ ಒಂದು ಉದ್ದೇಶದಿಂದ ವಿದ್ಯಾರ್ಥಿಗಳನ್ನು ಕೂಡ ಪ್ರತಿಭಾ ಪುರಸ್ಕಾರ ಮಾಡಿ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಗೌರವಿಸ್ತಾ ಇದ್ದೀವಿ. ಹಾಗಾಗಿ ನಾವು ಭಾಳಷ್ಟು ಕಾರ್ಯಗಳನ್ನು ಮಾಡಿದ್ದೀವಿ ಅನ್ನೋದಕ್ಕಿಂತ ಮಾಡಬೇಕಾಗಿರ್ತಕ್ಕಂಥ ಕಾರ್ಯಗಳ ಕಡೆ ಗಮನ ಕೊಡೋದು ಒಳಿತು ಅನ್ನೋದು ಒಂದು ದೃಷ್ಟಿಯಿಂದ ಬರ್ತಕ್ಕಂಥ ದಿನಗಳಲ್ಲಿ ನಾವು ತಮ್ಮೆಲ್ಲ ಸಾಧಕರ ಮತ್ತು ಸೇವಕರು, ಅದೇ ಜೊತೆಗೆ ಪ್ರತಿಭೆ ಪುರಸ್ಕಾರವನ್ನು ಪಡಿತಕ್ಕಂಥ ವಿದ್ಯಾರ್ಥಿಗಳ ಒಂದು ಏಳಿಗೆ ಮತ್ತು ಅವರ ವಿಚಾರಗಳನ್ನು ಸಂಘಟನೆಯಲ್ಲಿ ಅಳವಡಿಸಿಕೊಂಡು ಮುನ್ನುಗ್ತೀವಿ ಅಂತಕ್ಕಂಥ ವಿಚಾರವನ್ನು ನಾವು ಸಂಘಟನೆಯ ಸರ್ವರು ಈ ಮೂಲಕ ತಮ್ಮಲ್ಲಿ ಹೇಳುತ್ತಾ, ಅದರ ಜೊತೆಗೆ ನಾವು ಈ ಸಂದರ್ಭದಲ್ಲಿ ನಿವೃತ್ತ ಇಸ್ರೋ ವಿಜ್ಞಾನಿ ಶ್ರೀನಿವಾಸ್ ಭಟ್, ತೊಣಸನಹಳ್ಳಿಯ ಪೂಜ್ಯ ಡಾಕ್ಟರ್ ಮಲ್ಲಣ್ಣಪ್ಪ ಮಹಾಸ್ವಾಮಿಗಳು, ಅರವಳ್ಳಿಯ ಚಿದಾನಂದ ಸ್ವಾಮಿಗಳು ಸೇರಿದಂತೆ ಅನೇಕ ಗಣ್ಯರು ಭಾಗಿಯಾಗಿ ಡಿಸೆಂಬರ್ 10ರಂದು ಪಂಚಮಸಾಲಿ ಸಮಾಜದವರಿಂದ ಬೆಳಗಾವಿ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಜಯಬಸವ ಮೃತ್ಯುಂಜಯ ಸ್ವಾಮೀಜಿ ಹೇಳಿದರು. ಕೊಪ್ಪಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿಧಾನಸೌಧ ಮುತ್ತಿಗೆಯಲ್ಲಿ ಲಕ್ಷಾಂತರ ಜನ ಪಂಚಮಸಾಲಿ ಸಮಾಜದವರು ಭಾಗಿಯಾಗಲಿದ್ದಾರೆ. 5,000 ಟ್ರ್ಯಾಕ್ಟರ್ ಚಳುವಳಿ ನಡೆಸಲಾಗುವುದು. ಬೆಳಗಾವಿಯಲ್ಲಿನ ಹೋರಾಟ ಉಗ್ರ ರೂಪಕ್ಕೆ ತಾಳಿತ್ತು. ಸಚಿವರು ಯಾಕೆ ಮಾತನಾಡುತ್ತಿಲ್ಲ ಗೊತ್ತಿಲ್ಲ. ಪಕ್ಷಾತೀತವಾಗಿ ಪಂಚಮಸಾಲಿ ಹೋರಾಟ ಮಾಡಬೇಕು ಎಂದು ಹೇಳಿದರು. ನಿರಂತರವಾಗಿರ್ತಕ್ಕಂಥ ಅರಿವಂತಕ್ಕಂಥ ಅದು ನಿಂತ ನೀರಲ್ಲ. ಸಮುದ್ರಕ್ಕೆ ಮುಟ್ಟಿದ ಮೇಲೆ ಯಾವ ರೀತಿಗೆ ನದಿಗೆ ಸಂತೋಷವಾಗುತ್ತೆ, ಅದೇ ರೀತಿಯಾಗಿ ಮೀಸಲಾತಿ ಚಳವಳಿಗೆ ಮೀಸಲಾತಿಯ ಆದೇಶ ಪ್ರಮಾಣ ಪತ್ರಕ್ಕೆ ಸಿಕ್ಕ ಮೇಲೆ ನಮ್ಮ ಹೋರಾಟಕ್ಕೆ ಒಂದು ರೀತಿ ಜಯ. ಆ ಕಾರಣಕ್ಕೋಸ್ಕರವಾಗಿ 2021 ಜನವರಿ 14ನೇ ತಾರೀಕಿಗೆ ಏನು ಚಳವಳಿ ಶುರು ಮಾಡ್ಕೊಂಡಿದ್ದೀವಿ, ಜನರೇ ನಂಬಿಕೆ ಇಟ್ಟು, ಭರವಸೆ ಇಟ್ಟು, ನಮ್ಮ ಮೇಲೆ ವಿಶ್ವಾಸ ಇಟ್ಟು 3 ವರ್ಷಗಳ ಕಾಲ ನಿರಂತರವಾಗಿರ್ತಕ್ಕಂಥ ಹೋರಾಟಕ್ಕೆ ಏನು ಬೆಂಬಲ ಕೊಡ್ತಾ ಬಂದರೆ ಅವರಿಟ್ಟಂಥ ನಂಬಿಕೆ, ವಿಶ್ವಾಸಕ್ಕೆ ಎಂದೂ ಧಕ್ಕೆ ಆಗಬಾರ್ದನ್ನ ಕಾರಣಕ್ಕೆ ಆ ಮೀಸಲಾತಿ ಸಿಗೋವರೆಗೂ ನಿರಂತರವಾಗಿ ಚಳವಳಿಯನ್ನು ನಾವೆಲ್ಲ ಮಾಡ್ತಾ ಬಂದಿರತಕ್ಕಂಥ ತಮಗೆಲ್ಲ ಗೊತ್ತಿರೋ ಸಂಗತಿ. ನೂತನವಾಗಿ ಅಸ್ತಿತ್ವ ಬಂದಿರತಕ್ಕಂಥ ಕರ್ನಾಟಕ ಸರ್ಕಾರ ಬಂದ ಮೇಲೂ ಸಹ ಹೋರಾಟವನ್ನು ಮುಂದುವರಿಸಬೇಕು. ಈ ಹೋರಾಟ ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿ, ಯಾವುದೇ ಜಾತಿ ವಿರುದ್ಧ ಹೋರಾಟ ಅಲ್ಲ. ಇದು ನಮ್ಮ ಸಮಾಜದ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಪರವಾಗಿರ್ತಕ್ಕಂಥ ಹೋರಾಟ, ಸರ್ಕಾರ ಮಾಡುವಂಥ ನಿರ್ಲಕ್ಷ್ಯದ ವಿರುದ್ಧವಾಗಿರ್ತಕ್ಕಂಥ ಹೋರಾಟ. ಈ ಕಾರಣಕ್ಕೋಸ್ಕರವಾಗಿಯೇ ಈ ಸರ್ಕಾರ ಬಂದ ಮೇಲೆ 2 ವರ್ಷಗಳ ಕಾಲ ನಿರಂತರವಾಗಿರ್ತಕ್ಕಂಥ ಚಳವಳಿಯನ್ನು ನಾವೆಲ್ಲ ಮಾಡ್ತಾ ಬಂದ್ವಿ. ಇಲ್ಲೇ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಈ ಚಳವಳಿಗೆ ಸ್ಪಂದನೆ ಮಾಡದೇ ಇದ್ದಾಗ, ಅನಿವಾರ್ಯವಾಗಿ ಶಾಸಕರ ಮಾತಿಗೂ ಸರ್ಕಾರ ಗೌರವ ಕೊಡದೇ ಇದ್ದಾಗ, ನಮ್ಮಗಳ ಹೋರಾಟಕ್ಕೂ ಸರ್ಕಾರ ಸ್ಪಂದನೆ ಮಾಡದೇ ಇದ್ದಾಗ ಅನಿವಾರ್ಯವಾಗಿ ನಾವೆಲ್ಲರೂ ವಕೀಲರ ಮೂಲಕವಾಗಿ ನ್ಯಾಯವನ್ನು ಪಡಿಬೇಕು ಅಂತ ವಕೀಲರ ಹೋರಾಟವನ್ನು ಶುರು ಮಾಡಿದ್ವಿ.
ಆ ವಕೀಲರ ಹೋರಾಟ ಬಹುತೇಕ ನಿಮ್ಮ ಕೊಪ್ಪಳ ಜಿಲ್ಲೆಯಿಂದನೇ ಅದಕ್ಕೊಂದು ಸ್ಫೂರ್ತಿ ಸಿಕ್ತು. ಬೆಳಗಾವಿಯಲ್ಲಿ ಭಾಳ ದೊಡ್ಡ ಸಮಾವೇಶ ಮಾಡಿದ್ವಿ. ಆ ಸಮಾವೇಶಕ್ಕೆ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಮೊದಲ ಬಾರಿಗೆ ಆಡಳಿತಾತ್ಮಕ ಸಭೆ ಕರೆಯಲಿಕ್ಕೆ ನಮ್ಮನ್ನು ಆಹ್ವಾನ ಮಾಡಿದರು. ಹಾಗಾಗಿ ಬೆಂಗಳೂರು ನಡೆದಂಥ ಸಭೆಯೊಳಗೆ ನಾವೇ ನಿರೀಕ್ಷೆ ಇಟ್ಕೊಂಡಿದ್ವಿ, 2 ವರ್ಷಗಳ ನಂತರದಲ್ಲಾದರೂ ಮುಖ್ಯಮಂತ್ರಿಗಳು ಸ್ಪಂದನೆ ಮಾಡಿದಿಲ್ಲ ಅಂತೇಳಿ ಅಷ್ಟಕ್ಕೆ ನಮಗೆ ಖುಷಿಯಾಗಿತ್ತು. ಬಟ್ ನಾವೇನು ನಿರೀಕ್ಷೆ ಇಟ್ಕೊಂಡಿದ್ವಿ ಎಲ್ಲೋ ಒಂದು ಕಡೆ ಸ್ಪಂದನೆ ಆಗುತ್ತೆ ಅಂತೇಳಿ. ಆದರೆ ನಮ್ಮ ಪರವಾಗಿ ನಮ್ಮ ವಕೀಲರು ಸಮರ್ಥವಾಗಿ ವಾದ ಮಂಡನೆ ಮಾಡಿದರು. ನಮ್ಮ ಶಾಸಕರುಗಳು ಸಹ ಮುಖ್ಯಮಂತ್ರಿಗಳು ಒತ್ತಡ ಹಾಕಿದರು. ಆದರೆ 3 ಉಪಚುನಾವಣೆ ನೆಪದಲ್ಲಿ ನಮಗೆ ಯಾವ ಭರವಸೆ ನಾವು ಬಯಸಿದ್ವಿ ಅನುಷ್ಠಾನ ಮಾಡೋದಂತೂ 2ನೇ ಮತ್ತು ಕೊನೆ ಪಕ್ಷ ಭರವಸೆನಾದರೂ ಕೊಡ್ರಿ ಅಂತ ಏನು ಅಂದ್ಕೊಂಡಿದ್ವಿ. ಆ ಭರವಸೆಗೆ ಸ್ಪಷ್ಟ ಉತ್ತರ ಸಿಗಲಿಲ್ಲ. ನಾವೆಲ್ಲ ವಕೀಲರುಗಳು ಮನವಿ ಮಾಡಿಕೊಂಡ್ರು, ನೀತಿ ಸಮಿತಿಗೂ ಈ ಚಳವಳಿಗೆ ಯಾವುದೂ ಸಂಬಂಧವಿಲ್ಲ, ನೀವೊಂದು ಸಮಯವನ್ನು ಕೊಡ್ರಿ, ಇಷ್ಟು ದಿನದೊಳಗೆ ನಾವು ಮಾಡ್ತೀವಿ ಅಂತ ಒಂದು ಸಮಯವನ್ನು ಕೊಟ್ಟರು. ಹಿಂಗೆ ಯಡಿಯೂರಪ್ಪರಿಗೆ ಸಮಯ ಕೊಟ್ಟಿದ್ರು, ಬೊಮ್ಮಾಯಿಗೆ ಸಮಯ ಕೊಟ್ಟಿದ್ರು. ನಮ್ಮ ಚಳವಳಿಗೂ ಒಂದು ಭರವಸೆ ಕೊಡ್ರಿ ಅನ್ನುವಂಥ ಮನವಿಯನ್ನು ಪರಿಪರಿಯಾಗಿ ಕೇಳಿಕೊಂಡು ಯಾವುದೇ ಉತ್ತರ ಬರಲಿಲ್ಲ. ಕೊನೆ ಪಕ್ಷ ಎಲ್ಲ ಲಿಂಗಾಯತನ ಸೆಂಟ್ರಲ್ OBCಗಾದ್ರೆ ರೆಕಮೆಂಡ್ ಮಾಡಿರಿ, ಅದು ಕೇವಲ ನಿಮಗೆ ಶಿಫಾರಸು ಮಾಡುವಂಥ ಅಧಿಕಾರ, ನಾವು ಅಲ್ಲಾರು ಹೋರಾಟ ಮಾಡಿ ಅದನ್ನು ಪಡ್ಕೊಳ್ತೀವಿ, ಅದನ್ನಾದರೂ ಮಾಡಿರಿ ಅಂತ ಮನವಿ ಮಾಡ್ಕೊಂಡು ಅದಕ್ಕೂ ಯಾವುದೇ ಉತ್ತರ ಕೊಡಲಿಲ್ಲ. ನಾವು ಕಾನೂನು ಪ್ರಕಾರ ವಿಚಾರ ಮಾಡಬೇಕು, ಸಂವಿಧಾನ ಆಶಯಗಳ ಪರ ಮಾಡಬೇಕು ಅಂತೇಳಿ ಆರೈಕೆ ಉತ್ತರವನ್ನು ಕೊಟ್ಟರೆ ಹೊರತು ನಿರೀಕ್ಷೆಗೆ ತಕ್ಕ ಹಾಗೆ ನಮಗೆ ಸ್ಪಂದನೆ ಸಿಗಲಿಲ್ಲ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಧಾರವಾಡದ ಆದಿಶಕ್ತಿ ದೇವಸ್ಥಾನದಲ್ಲಿ ಶಾಸಕ ವಿನಯ್ ಕುಲಕರ್ಣಿ ಅವರ ಧರ್ಮಪತ್ನಿ ಶಿವಲೀಲಾ ಕುಲಕರ್ಣಿ ಅವರ ನೇತೃತ್ವದಲ್ಲಿ ಕಾರ್ತಿಕ ಮಾಸದ ನಿಮಿತ್ತವಾಗಿ ದೀಪಾರಾಧನೆ ಹಾಗೂ ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಧಾರವಾಡ ಮಹಾನಗರ ಮಹಿಳಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷೆ ಗೌರಮ್ಮ ಅಬಲೋಗಿ ಅವರು ಶಿವಲೀಲಾ ಕುಲಕರ್ಣಿ ಅವರಿಗೆ ಹಾಗೂ ಮಹಿಳೆಯರಿಗೆ ಉಡಿ ತುಂಬಿದರು. ನಂತರ ವಾರ್ಡ್ನ ಮಹಿಳೆಯರು ಸೇರಿಕೊಂಡು ದೀಪ ಹಚ್ಚುವುದರ ಮೂಲಕ ದೀಪೋತ್ಸವ ಆಚರಣೆ ಮಾಡಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ತರುಳ ಕೂಸಿನ ಅಭಿಮಾನಿ ಶಿವನ ಕೊರಳನ ಕಟ್ಟಾಣಿ, ತರುಳ ಕೂಸಿನ ಅಭಿಮಾನಿ ಶಿವನ ಕೊರಳನ ಕಟ್ಟಾಣಿ. ಜಯ ಜಯ ಮಂಗಳ ಗೌರಿ ಗಿರಿರಾಜನ ವರಕುವರಿ, ಜಯ ಜಯ ಮಂಗಳ ಗೌರಿ ಗಿರಿರಾಜನ ವರಕುವರಿ. ಅಸುರರಿಗೆ ಅತಿವೈರಿ ಸಜ್ಜನ ಕೈವಾರಿ, ಅಸುರರಿಗೆ ಅತಿವೈರಿ ಸಜ್ಜನ ಕೈವಾರಿ. ಈ ಸಂದರ್ಭದಲ್ಲಿ ಸುಶೀಲಾ ಹಿರೇಮಠ್, ಶೋಭಾ, ರಂಜನಾ ಗಾಯಕ್ವಾಡ್, ವಿಜಯಲಕ್ಷ್ಮಿ, ಸುಮಾ ಜೀವಪುರ್, ವಿದ್ಯಾವಾಲಿ, ಸರಸ್ವತಿ ಲಾಳಗೆ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಯಲ್ಲಪ್ಪ ಕುಂದಗೋಳ್, ಆನ್ ಸ್ಪಾಟ್ ನ್ಯೂಸ್, ಹುಬ್ಬಳ್ಳಿ. ಅದು ಅನ್ನದಾತರ ದೇಸಿ ಕ್ರೀಡೆ. ದೇಸಿ ಕ್ರೀಡೆಯಲ್ಲಿ ಜೋಡೆತ್ತು ಭಾರವಾದ ಕಲ್ಲು ಜಗ್ಗುವ ಕ್ರೀಡೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಹೆತ್ತೋ ಮಕ್ಕಳಿಗಿಂತ ಹೆಚ್ಚಾಗಿ ರೈತರು ಎತ್ತುಗಳನ್ನು ಪಾಲನೆ ಮಾಡ್ತಾರೆ. ಅಖಾಡಕ್ಕೆ ಕಾಲಿಟ್ಟ ಎತ್ತು ಭಾರವಾದ ಕಲ್ಲು ಜಗ್ಗುವ ಸ್ಪರ್ಧೆ ನೋಡುವವರ ಮೈ ರೋಮಾಂಚನಗೊಳಿಸುತ್ತದೆ. ಅದ್ಯಾವ ಕ್ರೀಡೆ ಅಂತೀರಾ? ಇಲ್ಲಿದೆ ನೋಡಿ. ಹೌದು, ಶಿಳ್ಳೆ, ಚಪ್ಪಾಳೆ, ಕೂಗಾಟ, ಜೋಡೆತ್ತಿನ ಕಲ್ಲು ಜಗ್ಗುವ ಸ್ಪರ್ಧೆ ನೋಡಲು ಕಿಕ್ಕಿರಿದು ಸೇರಿದ ಜನ ಜಗಜಟ್ಟಿಯಂತೆ ಅಖಾಡದಲ್ಲಿ ಕಲ್ಲು ಜಗ್ಗುವ ಜೋಡೆತ್ತು. ಈ ದೃಶ್ಯಾವಳಿಗಳು ಕಂಡು ಬಂದಿರೋದು ಯಾದಗಿರಿಯಲ್ಲಿ. ಯಾದಗಿರಿ ಜಿಲ್ಲೆಯ ವಡಗೇರೆ ತಾಲೂಕಿನ ಬೆಂಡಬೆಂಬಳಿ ಗ್ರಾಮದ ಹಜರತ್ ಸೈಯದ್ ಜಮಾಲುದ್ದೀನ್ ಜಾತ್ರೆಯಲ್ಲಿ ಕಲ್ಲು ಜಗ್ಗುವ ಜೋಡೆತ್ತಿನ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಜೋಡೆತ್ತಿನ ಸ್ಪರ್ಧೆ ಮೂಲಕ ಹಜರತ್ ಸೈಯದ್ ಜಾತ್ರೆಯಲ್ಲಿ ಭಾವೈಕ್ಯತೆ ಸಂದೇಶ ಸಾರಲಾಯಿತು. ಯಾವುದೇ ಜಾತಿ ಭೇದ ಭಾವ ಮರೆತು ಅಣ್ಣ ತಮ್ಮಂದಿರಂತೆ ನೂರಾರು ಜನ ಜಾತ್ರೆಯಲ್ಲಿ ಭಾಗವಹಿಸಿದ್ರು. ಇನ್ನು ಈ ಜೋಡೆತ್ತಿನ ಕಲ್ಲು ಜಗ್ಗುವ ಸ್ಪರ್ಧೆಯಲ್ಲಿ ತೆಲಂಗಾಣ, ಆಂಧ್ರ ಪ್ರದೇಶದ ಹಾಗೂ ಕರ್ನಾಟಕದ ಹಲವು ಪ್ರದೇಶದ ಜೋಡೆತ್ತುಗಳು ಆಗಮಿಸಿದ್ವು. ಅಖಾಡದಲ್ಲಿ ಒಂದು ಜೋಡೆತ್ತು ಜೊತೆ 7 ಜನ ಹುರುಪು ತುಂಬುವ ಆಟಗಾರರಿರುತ್ತಾರೆ. ಬರೋಬ್ಬರಿ 15 ಕ್ವಿಂಟಾಲ್ ತೂಕದ ಕಲ್ಲನ್ನು ಆರಾಮಾಗಿ ಜಗ್ಗುತ್ತಾ ಜನರನ್ನ ರಂಜಿಸುತ್ತವೆ ರೈತನ ಮಿತ್ರ ಜೋಡೆತ್ತುಗಳು. ಇನ್ನು ಭಾರವಾದ ಕಲ್ಲು ಜಗ್ಗುವ ಸ್ಪರ್ಧೆ ಈ ಭಾಗದಲ್ಲಿ ಫೇಮಸ್ ಹೊಂದಿರುವ ಕ್ರೀಡೆಯಾಗಿದೆ. ಬರೋಬ್ಬರಿ 15 ಕ್ವಿಂಟಾಲ್
ಕ್ವಿಂಟಾಲ್ ತೂಕದ ಕಲ್ಲನ್ನು 15 ನಿಮಿಷಗಳಲ್ಲಿ ಯಾವ ಜೋಡೆತ್ತು ಅತಿ ಹೆಚ್ಚು ರೌಂಡ್ ಹೊಡೆಯುತ್ತದೆಯೋ ಅದು ಗೆದ್ದ ಹಾಗೆ ಎಂದರ್ಥ. 250 ಅಡಿ ಉದ್ದದ ಅಖಾಡದಲ್ಲಿ ಒಂದೊಂದು ಜೋಡೆತ್ತು 5-6 ಸುತ್ತು ಆರಾಮಾಗಿ ಓಡುತ್ತವೆ. ಆ ಬಳಿಕ ಎತ್ತುಗಳನ್ನು ಹಿಂಸಿಸಿ ಓಡಿಸಲಾಗುತ್ತದೆ. ಗೆದ್ದ ಎತ್ತುಗಳಿಗೆ 1 ರಿಂದ 5 ಜೋಡಿಗಳಿಗೆ ನಗದು ಬಹುಮಾನ ವಿತರಣೆ ಮಾಡಲಾಗುತ್ತದೆ. ಶ್ರೀಮಂತ ಎಷ್ಟು ದುಬಾರಿ ಕಾರು ತಂದ್ರೂ ಯಾರು ನೋಡುವುದಿಲ್ಲ. ಆದ್ರೆ ನಾವು ಅನ್ನದಾತರ ಸ್ಪರ್ಧೆ ನೋಡಲು ಇಷ್ಟೊಂದು ಜನ ಸೇರ್ತಾರೆ, ಇದು ನಮಗೆ ಖುಷಿ ಅಂತಿದ್ದಾರೆ ರೈತರು. ಹಜರತ್ ಸೈಯದ್ ಜಮಾಲುದ್ದೀನ್ ಉರ್ಸಿನ ಅಂಗವಾಗಿ ಬೆಂಡೆಬೆಂಬಳಿ ಗ್ರಾಮದ ರೈತ ಬಾಂಧವರು 15 ಕ್ವಿಂಟಲ್ ಭಾರವಾದ ಕಲ್ಲನ್ನು ಜೋಡು ಎತ್ತುಗಳ ಸ್ಪರ್ಧೆಯನ್ನು ಒಡ್ಡಲು ಎಲ್ಲ ಗ್ರಾಮಸ್ಥರು ಹಾಗೂ ಮುಖಂಡರು ಎಲ್ಲರೂ ನಿರ್ಣಯಪೂರ್ವಕವಾಗಿ ನಮ್ಮ ಜಾತ್ರೆಯ ಅಂಗವಾಗಿ ನಡೆಸಿಕೊಡಲು ಇದು ಮಾಡಿದ್ದೇವೆ. ಅದೇ ಸಂಬಂಧ ಈ ಪಂದ್ಯದಲ್ಲಿ ವಿಜೇತರಾದವರಿಗೆ ನಮ್ಮ ಊರಿನ ಮುಖಂಡರಾದ ಡಾಕ್ಟರ್ ಶರಣಬಸಪ್ಪ ಕಾಮರೆಡ್ಡಿ ಅವರು ಪ್ರಥಮ ಬಹುಮಾನವಾಗಿ 25,000 ರೂಪಾಯಿ ಕೊಟ್ಟಿದ್ದಾರೆ. ದ್ವಿತೀಯ ಬಹುಮಾನ ಸಂಜೀವ್ ರೆಡ್ಡಿ ಮಾಲಿ ಪಾಟೀಲ್ ಐರೆಡ್ಡಿ ಅವರು 20,000 ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೂರನೇ ಬಹುಮಾನ ಮನು ಪಾಟೀಲ್ ದೊಡ್ಡಮನಿ ಅವರು 15,000 ರೂಪಾಯಿ ಮೂರನೇ ಬಹುಮಾನವಾಗಿ ಕೊಟ್ಟಿದ್ದಾರೆ. ಅದೇ ನಾಲ್ಕನೇ ಬಹುಮಾನ ಶ್ರೀ ಚೆನ್ನಾರೆಡ್ಡಿ ಪಾಟೀಲ್ ಸೂಗ್ರೆಡ್ಡಿ ಅವರು 10,000 ರೂಪಾಯಿ ಕೊಟ್ಟಿದ್ದಾರೆ. ಐದನೇ ಬಹುಮಾನ ಮನು ಪಾಟೀಲ್ ಪೊಲೀಸ್ ಪಾಟೀಲ್ ಅವರು 5,000 ರೂಪಾಯಿ ಬಹುಮಾನವಾಗಿ ಕೊಟ್ಟಿದ್ದಾರೆ. ಇದೆಲ್ಲಕ್ಕೂ ಈ ನಮ್ಮ ಊರಿನ ಎಲ್ಲ ರೈತ ಬಾಂಧವರು ಪ್ರೋತ್ಸಾಹ ನೀಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಅನುವು ಮಾಡಿಕೊಟ್ಟಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಕೂಡ ಬಹಳ ಜನಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದಾರೆ. ಈ ಕ್ರೀಡೆ ಎದಕ್ಕೋಸ್ಕರ ಅಂತಂದ್ರೆ ಈ ರೈತ ಬಾಂಧವರಿಗೆ ಪ್ರೀತಿಯೇ ಅಂದರೆ ಎತ್ತುಗಳ ಮೇಲೆ ಬಹಳ ಪ್ರೀತಿ ಇರ್ತದೆ. ಸಾಕಷ್ಟು ಕೋಟಿದೊಂದು ಕಾರ್ ತಂದರೂ ಕೂಡ ಯಾರು ಮನೆಯಲ್ಲಿ ಹೋಗಿ ನೋಡಲ್ಲ. ಈ ಸಲ ನಮ್ಮೂರಿನಲ್ಲಿ ನಿಂಗಪ್ಪ ದಂಡಿನವರು 7,81,000 ರೂಪಾಯಿ ಕೊಟ್ಟು ಒಂದು ಜೋಡಿ ಎತ್ತು ತಂದಿದ್ದಾರೆ. ಇದು ರೈತರದ್ದು ಒಂದು ಖುಷಿ ನೋಡಬೇಕಂತ ಒಂದು ಆತುರ. ಇದೆಲ್ಲಕ್ಕೂ ಮುಖ್ಯವಾಗಿ ಇದು ರೈತರು ಮಾಡ್ತಕ್ಕಂಥ ಕೆಲಸ ಅಂತ ನಾನು ಹೇಳ್ತೀನಿ. ನಾನು ಇದೆಲ್ಲ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆಯಾಗಿ ಯಾದಗಿರಿಯಲ್ಲಿ ನಡೆದಿರುವ ಕಲ್ಲು ಜಗ್ಗುವ ಸ್ಪರ್ಧೆ ನೋಡುಗರ ಮೈ ರೋಮಾಂಚನಗೊಳಿಸುವ ಹಾಗೆ ಮಾಡಿದೆ. ಇನ್ನು ಮುಸ್ಲಿಂ ಬಾಂಧವರ ಜಾತ್ರೆಯಲ್ಲಿ ಎಲ್ಲರೂ ಭಾವೈಕ್ಯತೆ ಮೆರೆದಿರುವುದು ಇನ್ನೊಂದು ವಿಶೇಷ ಅಂತಾರೆ ಸಾರ್ವಜನಿಕರು. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.
ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತೆ ತಡ, ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.